ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರೇ. ಮತ್ತು ಇದೇನು ನೋಡ್ಲತ್ತಾರಲ್ಲ ಕಬ್ಬಿನ ಹೊಲ ರೀ. ಇದು 1.5 ಎಕರೆ ಐತೆ ನೋಡ್ರಿ ಹೊಲ ರೀ. ಮತ್ತು ನಿಮಗೆ ಹಿಂದಿನ ವೀಡಿಯೋದಾಗ ಹೇಳೀನಿ, ಅಥವಾ 1 ಎಕರೆದಾಗ 30 ಟನ್ನು ಬಂದಿಲ್ಲ ಅಂಥೇಳಿ, 35 ಟನ್ನು ಬಂದಿಲ್ಲ ಅಂತ ಹೇಳಿನಲ್ಲ ರೀ. ಅದ ನೋಡ್ರಿ ಇದು ಪಟ್ಟಿ. ಮತ್ತು ಇದ್ರಾಗ ನಾವು ಹಂಗೆ ಆಗ್ಲಕ್ಕ ಕಾರಣ ಏನಪ್ಪ ಅಂತಂದ್ರೆ ಫಸ್ಟ್ನೇ ಮಿಸ್ಟೇಕ. ಮತ್ತು ಇದು ಫಸ್ಟ್ಗೆ ಗಳೆ ಮಾಡೋ ಟೈಮ್ದಾಗ ರೀ, ಇದು ಪದಸರಿ ಗಳೆ ಆಗಿಲ್ಲ. ಮಳೆಗಾಲ ಟೈಮ್ ಇತ್ತನಂತಲೇ ಕಸನೂ ಭಾಳ ಆಗಿತ್ತು. ಅದ್ರ ಸಂಬಂಧ ಕಸದ ಔಷಧ ಹೊಡ್ಕೊಂಡ್ವಿ. ಅದೆಲ್ಲ ಆದ್ಮೇಲೆ ಗಳೆ ತಿರುವಿದಕ್ಕೆ ಗಳೆ ಹೆಂಗೆ ಐತಪ್ಪ ಅಂತಂದ್ರೆ ಮಣ್ಣೆಲ್ಲ ಉದುರ ಆಗಲಿಲ್ಲ ರೀ, ಎಲ್ಲ ಹೆಂಟಿ ಆಗಿಬಿಡ್ತು ಗಳೆ. ಮತ್ತು ಅದರ ಗಳೆ ಹೊಡ್ಕೊಂಡಾದ್ಮೇಲೆ ರೂಟ್ರ್ ಹೊಡೆದ ಸಾಲು ಬಿಟ್ಟಿವಿ ರೀ. ಸಾಲು ಬಿಟ್ಟು ಆದ್ಮ್ಯಾಗ ರೀ ಅದು ಉದುರ ಆಗಲಿಲ್ಲ ಮಣ್ಣು. ಅವಾಗ ಏನಾಯ್ತು, ಹೆಂಟಿ ಬಿದ್ದು ರೀ ಸಾಲದಾಗ. ಮತ್ತು ಲಾಗಾನ್ ಮಾಡೋ ಟೈಮ್ದಾಗ ರೀ ಇದನ್ನು ತೆಳಗೆ ಕಬ್ಬ ಏನು ತಿಳಿತೀವ್ರಲ್ಲ, ಅದೆಲ್ಲ ಗಟ್ಟಿ ಆಗಿಬಿಟ್ಟಿತ್ತು ರೀ. ಕಬ್ಬ ತುಳಿದ್ರೆ ಒಟ್ಟು ತೆಳಗೆ ಏನು ಇಳುವತ್ತಾಗಿತ್ತು ರೀ. ಅದರ ಸಂಬಂಧ ಫಸ್ಟ್ನೇ ಮಿಸ್ಟೇಕ್ ಅಲ್ಲೇ ಆಗಿಬಿಡ್ತು ರೀ ನಮ್ಮದು ಗಳೆ ಹೊಡಿಯೋದ್ರಾಗ್ರಿ. ಮತ್ತು ಮುಂದೇನು ನೀರು ಹಾಸ್ತಿದ್ದೀವ್ರಲ್ಲ, ಅವಾಗ ಏನಾಯ್ತು, ನೀರು ನಿಂಡ್ತೈತಿ ನೋಡಿರಿ. ನೀರು ನಿಂಡ್ರಲ್ಲಕ್ಕೆ ಐತ್ರಿ ಹೊಲ್ದಾಗ, ಫುಲ್ ಡಮಾನ್ ನೀರು ನಿಂಡ್ತೈತ್ರಿ ಇಲ್ಲಿ. ಮತ್ತು ಅವಾಗ ಗ್ಯಾಪ್ ಭಾಳ ಆಗಿಬಿಡ್ತ್ರಿ ಅದು. ಇಲ್ಲ ಅಂದ್ರೂ ಅರ್ಧ ಹೊಲ ಕಬ್ಬನೇ ಹೇಳಿಲ್ಲ ರೀ. ಮತ್ತು ನಡಬಾರ್ಕೆ ಏನಾಯ್ತಿದವ್ರಲ್ಲ, ಅಲ್ಲಷ್ಟೇ ಕಬ್ಬು ಚಲೋ ತಂಗಿ ಐತ್ರಿ. ಉಳ್ಕಿದ ಕಡೆ ಎಲ್ಲ ಗ್ಯಾಪ್ ಆಗಿಬಿಡ್ತು ರೀ. ಎಲ್ಲರೂ ಒಂದೊಂದು ಕಬ್ಬು ಅಷ್ಟೇ ಐತ್ರಿ. ಮತ್ತು ಇದ್ರಾಗ ಇಲ್ಲಾಂದ್ರೂ 3 ಸಲ ಗ್ಯಾಪ್ ತುಂಬಿದ್ದೀವಿ ನಾವು. ಅಷ್ಟು ಗ್ಯಾಪ್ ಆಗಿಬಿಡ್ತು ರೀ. ಮತ್ತು ಇದು ಮಳೆಗಾಲ ಟೈಮ್ದಾಗ ಅಂತೂ ಇದ್ರೆ ನೀರು ಹೊರಗೆ ಹೋಗಂಗಿಲ್ಲ ರೀ. ಇದ್ರದ್ದು ಮಳೆ ಆತಂದ್ರೆ ಎಲ್ಲ ನೀರು ಎಲ್ಲಿ ನಿಲ್ತೈತಿ, ಹೆಚ್ಚಾದ ನೀರು ಹೊರಗೆ ಹೋಗುವಂಥ ಅನುಕೂಲ ಇಲ್ಲ ರೀ ಈ ಹೊಲಕ್ಕೆ. ಮತ್ತು ಅವಾಗ ಏನಾಯ್ತು ರೀ, ಕಬ್ಬೆಲ್ಲ ಕೊಳತಾರಗೈತೆ ಆಗಿಬಿಡ್ತು ನೋಡ್ರಿ. ಅದ ನೀರು ನಿಂತನ ಈ ಪರಿ ಆಗಿಬಿಟ್ಟೈತೆ ರೀ ಇದು ಕಬ್ಬ. ಇಲ್ಲಾಂದ್ರೆ ಇದು 10 ತಿಂಗಳು 9 ತಿಂಗಳು ಆಗಿರ್ಬೇಕು ರೀ ಇದಕ್ಕೂ ರೀ. ಕಬ್ಬು ನೋಡ್ರಿ ಗಣಿಕೆ ಹೆಂಗೆ ಇದಾವೆ ರೀ, ಗಣಿಕೆನೇ ಆಗಿಲ್ಲ. ಮತ್ತು ಆ ಕಡೆ ಮುಂದೆ ಹೋದಂಗೆ ರೀ ಕಬ್ಬ ಚಲೋ ಐತ್ರಿ. ಈ ಕಡೆ ನೀರು ನಿಲ್ತೈತ್ರಿ ಅದ. ಮತ್ತು ಆ ಕಡೆ 10 ಗಣಿಕೆ ಆಗಿರ್ಬೇಕು ಭಾಳ ರೀ ಇದ್ರಾಗ. 10 ಗಣಿಕೆ 11 ಅಷ್ಟೇ ಲಾಸ್ಟ್ ರೀ, ಭಾಳ ಆಗಿಲ್ಲ ರೀ ಇದಾಗ. ಮತ್ತು ನಾವೊಂದು ಮಿಸ್ಟೇಕ್ ನೋಡ್ರಿ ಅದ ಹಿಂಗೆ ಆಗೈತಿ. ಮತ್ತು ಇದಕ್ಕೆ ಗೊಬ್ಬರ ನಾವು 2 ಸಲ ಹೋಗಿದ್ದೀವಿ ರೀ. ಕರೆ ಹೇಳ್ಬೇಕಂದ್ರೆ ಜಾಸ್ತಿ ಹೋಗೋದಿಲ್ಲ. ಮತ್ತು ಇದಕ್ಕೆ ನೀರಿಂದ ಪ್ರಾಬ್ಲಮ್ ಐತ್ರಿ, ನೀರು ಹಸೋದ. ಯಾಕಂತಂದ್ರೆ ಇವರು ಹೊಲನವ್ರದ ಸ್ವಂತ ನೀರು ಇಲ್ಲ ರೀ. ಅದರ ಸಂಬಂಧ ಮತ್ತು ಈಗ ಬೇರೆದವ್ರದ ಚಾರನೇ ಪಾಲ್ದಂಗೆ ನೀರು ಐತ್ರಿ ಅದಕ್ಕೆ. ಮತ್ತು ಅವ್ರು ಯಾವಾಗ ಕೊಡ್ತಾರೆ ನೋಡ್ರಿ, ಅವಾಗ ನೀರು ಹಾಸ್ಬೇಕಾಗ್ತೈತಿ. ಮತ್ತು ಅವ್ರದ್ದು ಎಲ್ಲ ಹೊಲಗಳು ಅದು ಬಕ್ಕದವ್ರಿ 50 ಎಕರೆ ಗಂಟ್ಲೆ. ಅವ್ರದ್ದೆಲ್ಲ ಮುಗಿದಾದ್ಮ್ಯಾಗ ನಮಗೆ ಪಾಳೆ ಬರ್ತೈತೆ ರೀ. ಅಷ್ಟರೊಳಗೆ ನಮಗೆ ಪಾಳೆ ಬರಬಿಡ್ದೆ ಇದು ಒಣಗಿ ಕಬ್ಬೆಲ್ಲ ರೌಂದಿ ಎಲ್ಲ ಮ್ಯಾಗಿದ್ದು ಏನು ಗರಿ ಇರ್ತೈತಿರಲ್ಲ, ಇದೇನಿತ್ತು ಸೈಡ್ಗೆ ಒಣಗ್ಲಾಕತ್ತಿರ್ತೈತೆ ರೀ. ಆ ಟೈಮ್ದಾಗ ನೀರು ಸಿಗ್ತೈತೆ ನಮಗೆ. ಮತ್ತು ಅದು ನೀರು ಹಾಯಿಸಿ ಒಂದು 4 ದಿವಸ ನೀರು ಹಚ್ತೀವಿ ರೀ. ಮತ್ತೊಮ್ಮೆ ಹೋತಂದ್ರೆ 1 ತಿಂಗಳ ತನಕ ನಮ್ಗೆ ಪಾಳೆನ ಬರೋಂಗಿಲ್ಲ ರೀ. ಯಾಕಂದ್ರೆ ಅವ್ರದ್ದು ಹೊರಗೂ ಒಂದು 4 ಮಂದಿಗೆ ನೀರು ಕೊಟ್ಟಾರ ರೀ. ಮತ್ತು ಅವರು ಸ್ವಂತ ಒಂದು 30-50 ಎಕರೆ ಹೊಲ ಐತ್ರಿ. ಮತ್ತು ಅವಾಗೂ ನೀರಿಂದು ಮೇಂಟೈನ್ ಆಗಂಗಿಲ್ಲ ರೀ. ಮತ್ತು ಅದ್ರ ಸಂಬಂಧ ಅವಾಗೂ ಮರಿಗಳ ಜಾಸ್ತಿ ನೀರು ಹಾಕೋದು ಲೇಟ್ ಆಗಂತಲೇ ಮರಿಗಳೂ ಸತ್ತು ಹೋದ್ವು ರೀ. ಫಸ್ಟ್ಗೆ ಏನು ಎದ್ದಿರ್ತೈತಿರಲ್ಲ ಮರಿ, ಅದ ಮರಿ ಮ್ಯಾಗನ ಇದು ಕಬ್ಬು ಎದ್ದು ಬಿಡ್ತೈತೆ ರೀ. ಅದೊಂದು ನೀರಿಂದೊಂದು ಪೆಟ್ಟು ಬೀಳ್ತೈತೆ ರೀ. ಮತ್ತು ಇದು ನೀರು ನಿಂಡ್ರದ್ದು ಅದೊಂದು ಪೆಟ್ಟು ರೀ. ಮತ್ತು ಕಸನೂ ಭಾಳ ಆಕೈತೆ ರೀ ಇಲ್ಲಿ. ಎಷ್ಟು ಕಸ ಔಷಧ ಹೊಡೆದ್ರು ಮನುಷ್ಯರಲ್ಲೇ ತೆಗೆದ್ರು ರೀ ಅಷ್ಟು ಕಂಟ್ರೋಲ್ದಾಗ ಆಗೋದ್ರಿ ಅದು. ಅದ ಕಸದ ಸಲ ಬಂದಟ್ಟು ಪೇಲ್ ಆತ್ರಿ. ಕಸದ್ದು ಏನು ಮಾಡಿದ್ವಿ, ಸ್ಟ್ರಾಂಗ್ ಇದ್ದಿದ್ದು ಹೊಡೆದು ಬಿಟ್ಟಿವಿ ರೀ. ಆ ಟೈಮ್ದಾಗ ಏನಾಯ್ತು ರೀ, ಕಬ್ಬಿನ ತಪ್ಪಲಿಕ್ಕೆಲ್ಲ ಸಿಡ್ದು ಅವಾಗ ಒಂದು ಸ್ವಲ್ಪ ಕಬ್ಬಿನ ಮರಿಗಳು ಸತ್ತು ಹೋದ್ವು ರೀ. ಹಿಂಗೆ ಭಾಳ ಅಂದ್ರೆ ಭಾಳ ಮಿಸ್ಟೇಕ್ ಆಗಿಬಿಟ್ಟೈತೆ ರೀ ಅದಕ್ಕೆ. ಈ ಟೈಮ್ ಸರಿ ಗೊಬ್ಬರನೂ ಇದಕ್ಕೆ ಹೋಗಿಲಿಲ್ಲ ರೀ. ಮತ್ತು ಆ ಕಡೆ ನಾವು ಹೊಲಗಳು ಜಾಸ್ತಿ ಮಾಡಿದ್ವಿ ಏನಂತಲೇ ಈ ಕಡೆ ಅಷ್ಟೊಂದು ಪಕ್ಕ ಮಾಡಲಿಲ್ಲ ರೀ ಇದನ್ನು. ಅದರ ಸಂಬಂಧ ಹಿಂಗಾಗಿ ಬಿಡ್ತೀರಿ ಇದು. ಮತ್ತು ಫಸ್ಟ್ ಏನಪ್ಪ ಅಂತಂದ್ರೆ ಇದಕ್ಕೆ ಗಳೆನ ಫೇಲ್ ಆಗಿಬಿಟ್ಟೈತೆ ರೀ. ಅದೇ ಸರಿ ಗಳೆ ಮಾಡಲಿಲ್ಲ, ಮತ್ತು ಮಣ್ಣು ಉದುರಾಗಲಿಲ್ಲ. ಎಲ್ಲ ಗಟ್ಟಿ ನೆಲದ ಮ್ಯಾಗ ಮಣ್ಣಿನ ಮ್ಯಾಗ ಹಂಗೆ ಲಾಗಾನ್ ಮಾಡಿಬಿಟ್ಟಿವಿ ರೀ. ಅದ್ರ ಸಂಬಂಧ ಇದು ಫೇಲ್ ಆಗಿಬಿಡ್ತೀರಿ ಇದು ದಗದ. ಮತ್ತು ಇದಕ್ಕೆ 1.5 ಎಕರೆ ಐತ್ರಿ. ಮತ್ತು ಇದಕ್ಕೆ ನೀರು ಹೋಗೋದು ಸಿಸ್ಟಮ್ ಹೊರಗಿಲ್ರಲ್ಲ, ಅದ್ರ ಸಂಬಂಧ ನೀರು ನಿಂತ ಫೇಲ್ ಆಗೈತೆ ರೀ. ಮತ್ತು ಮರಿನೂ ಜಾಸ್ತಿ ಹೊಡಿಲಿಲ್ಲ ರೀ ಅದಕ್ಕೆ ಕಬ್ಬ. ಮತ್ತು ಟಾನಿಕ್ಕು ನಾವು ಹೊಡೆದಿಲ್ಲ ರೀ ಅದಕ್ಕೆ. ಕರೆ ಹೇಳ್ಬೇಕಂದ್ರೆ ಟಾನಿಕ್ ಅದು ಏನು ಮಾಡಲಿಲ್ಲ ರೀ, ಗೊಬ್ಬರ ಅಷ್ಟು ಹೋಗೋದಿವ್ ರೀ. ಈಗ 2 ಗೊಬ್ಬರ 3 ಗೊಬ್ಬರ ಆಗ್ಯಾವ ನೋಡಿರಿ ಈಗಿನ ತನಕ. ಅಷ್ಟಕ್ಕೆ 2 ಹೋಗ್ದಿದ್ವಿ ರೀ, ಮೊನ್ನೆ ಒಂದು ಹೋಗ್ದಿದ್ವಿ ರೀ ಅಷ್ಟೇ ನೋಡ್ರಿ ಅದಕ್ಕೆ. ಮತ್ತಿನ್ನು ಇದನ್ನು ಮುಂದಿನ ಸಲ ಟಾರ್ಗೆಟ್ ಐತ್ರಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋರ್ದು JCB ತರಿಸಿ ಈ ಕಡೆ ಮಣ್ಣೆಲ್ಲ ಈ ಕಡೆ ಒಕ್ಕೊಂದ ಇದನ್ನ ಎತ್ತರ ಮಾಡ್ಕೊಂಡ ಲೆವೆಲ್ ಮಾಡ್ಕೊರೋದು. ಎಲ್ಲಿ ತೆಗ್ಗೈತೆ ನೋಡಿರಿ ಜಾಗ, ತೆಗ್ಗಿದ್ದಲ್ಲೆಲ್ಲ ಮಣ್ಣು ಒಕ್ಕೊಂಡ ಅದನ್ನು ಲೆವೆಲಿಂಗ್ ಮಾಡ್ಕೊಂಡ ಮತ್ತು ನೀರು ಹೋಗೋ ಸಿಸ್ಟಮ್ ಒಂದು ಮಾಡ್ಕೊರೋದು. ಅವರು ಬಾಜಿಕಿನ ಹೊಲನವ್ರಿಗೆ ಮಾಡ್ತಾ ಇರ್ಕೊಂಡ ಹೆಚ್ಚಾಗನ ಏನು ಹಾಕವ್ರಲ್ಲ ನೀರು, ಅದನ್ನು
ಹೊರಗೆ ಹೋಗ್ಬೇಕು ನೋಡ್ರಿ ಒಟ್ಟು ಆ ಸಿಸ್ಟಮ್ದಾಗ ಮಾಡ್ಕೊಳ್ಳೋರು ರೀ. ಮತ್ತು ಇದು ಜರ ಡಿಮ್ ಆಗೈತೆ ರೀ ನೆಲನೂ ಜೋಗ ಐತಿ ನೋಡ್ರಿ ಹಿಂಗೆ ಐತಿದ ನೋಡ್ರಿ ಇದು ಕಸ ಹೆಂಗೆ ಆಗೈತೆ ರೀ ಇದು ಕಬ್ಬಿನ ಮುಂದೆ ರೀ. ಫಸ್ಟ್ ಹೆಂಗಿತ್ತರಪ್ಪ ಅಂತಂದ್ರೆ ನಾವು ಹೊಲ ಮಾಡ್ಕೋವಾಗ್ರಿ ಈ ಪರಿ ಐತೆ ನೋಡ್ರಿ ಇದೆಲ್ಲ ಇದನ್ನ ಕಬ್ಬ ಹಚ್ಚಕ್ಕಿಂತ ಮೊದಲು ಹಿಂಗಿತ್ತು ರೀ ಈಗ ಕಬ್ಬಿನ ಒಳಗೆ ಕಡಿಮೆ ಐತ್ರಿ. ಫಸ್ಟ್ ಹಿಂಗಿತ್ತಾನಂತಲೇ ಗಳೆನೂ ಚಲೋ ಆಗಲಿಲ್ಲ ರೀ. ಮತ್ತು ಅದ್ರ ಸಂಬಂಧ ಅದು ಲಾಗಾನು ಕಬ್ಬು ಪರ್ದೇಸ್ರಿ ಕುಂಡ್ರಲಿಲ್ಲ ರೀ, ಗ್ಯಾಪು ಭಾಳ ಆಗಿಬಿಡ್ತು. ಮತ್ತು ಔಷಧ ಹೊಡೆದು ಗಳೆನೂ ಆಗಲಿಲ್ಲ. ಫಸ್ಟ್ ಗಳೆನೇ ಚಲೋ ಆತಂದ್ರೆ ಉದುರಿ ಆತಂದ್ರೆ ಮಣ್ಣು ಕಬ್ಬು ಚಲೋ ಕುಂಡ್ರದೈತೆ ರೀ. ನಮ್ಮ ಫಸ್ಟ್ ಮಿಸ್ಟೇಕ್ ಅಲ್ಲಿ ಆದ್ಮ್ಯಾಗ ಕಬ್ಬು ಅಂತೂ ಅದು ಕಂಟ್ರೋಲ್ದಾಗ ಬರಲಿಲ್ಲ ರೀ. ಹಿಂದೆಡೆ 3-4 ಸಲ ಗ್ಯಾಪ್ ತುಂಬಿ ಹಿಂಗೆ ಆತ್ರಿ. ಮತ್ತು ಟೀ ಇದ್ರ ಸರ್ತಾನೆ ಅಲ್ಲಿ ಒಂದು ಗಿಡ ಕಲ್ಲ ಐತಲ್ಲ ಅಲ್ಲಿ ಟೀ ಐತಿ. ಇಲ್ಲಿ ಹಿಡ್ಕೊಂಡು ಹಿಂಗೆ ಪೂರ ದಾಂಡಿ ತಕ ಇದ್ರಿ ಅದು ಒಂದಿಲ್ಲ ಅಂದ್ರೂ 800 ಮೀಟ್ರ್ ತಕ ಉದ್ದೈತ್ರಿ ಇದನ್ನು ಆ ದಾಂಡಿಗೆ ನೀರು ಹೋಗೈತ್ರಿ. ಮತ್ತು ಅಲ್ಲಿ ದಾಂಡಿಗೆ ಹೋಗ್ಬಿಡ್ದೆ ಇದು ಏನಿರುತ್ತಲ್ಲ ಈ ಕಡೆ ಎಲ್ಲ ನೀರು ನಿಂತು ಬಿಡ್ತೈತ್ರಿ. ಮತ್ತು ಆ ಕಡೆ ಏರೈತಿ ಸ್ವಲ್ಪ, ಅದರ ಸಂಬಂಧ ಈ ಟೀದಿಂದ ಬಸದ್ ನೀರು ಇಲ್ಲೇ ನಿಂತು ಎಲ್ಲ ಇದನ್ನ ಆಗಿಬಿಟ್ಟೈತೆ ರೀ. ಜೋಗ ಐತದಂಗೆ ಐತಿ ನೋಡ್ರಿ. ನಿಮಗೆ ಗೊತ್ತಾಕೈತಿ ನೆಲ ನೋಡ್ರಿ, ಗೊತ್ತಾಕೈತಿ ಎಲ್ಲರಿಗೂ ಹಿಂಗೆ ಐತ್ರಿ ನೆಲ. ಅದರ ಸಂಬಂಧ ಇದು ಎಕರೆಗೆ 35 ಬಿತ್ತೈತೆ ರೀ. ಟೋಟಲ್ 40 ಟನ್ ಆಗೈತಿ. ಮತ್ತು ಅದ್ರಾಗ ಚಾರ್ನೇದಂಗೆ ಮಾಡ್ಕೊಂಡಿದ್ದೂರ್ಲೆ ಆ ಮಾಲಕರಿಗೆ ಒಂದು 20 ಟನ್ ಹೋತು, ನಮಗೊಂದು 20 ಟನ್ ಹೋಗುತ್ತೆ ರೀ. ಈ ಸಲನೂ ಭಾಳ ಕಡಿಮೆ ಆಕೈತೆ ರೀ, 35 ಆಗ್ತಿರ್ಬೇಕು ಭಾಳ ಆದ್ರೆ. ಇನ್ನು ಇದಾದ್ಮೇಲೆ ಇದನ್ನೆಲ್ಲ ಫ್ಯಾಕ್ಟ್ರಿ ಕಳಿಸಿದಾದ್ಮ್ಯಾಗ ರೀ ಅವಾಗಿಂದ ಪದ್ಧತಿ ಮಾಡ್ಕೊಳ್ಳೋದು ರೀ. ಗಳೆ ಗಾಡ ಆಗಲಿ ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ರೀ. JCB ತರಿಸಿ ಇದನ್ನೆಲ್ಲ ಅಡ್ಡಿ ಮಣ್ಣೆಲ್ಲ ಒಳಗೆ ಹೊಕ್ಕೊಂಡ ಮುಂದಿನ ಸಲ ನೋಡಕ್ರಿ ಹೊಲನ ಹೆಂಗೆ ಮಾಡ್ತೀವಿ ಅನ್ನೋದು. ಅದರ ಸಲುವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಒತ್ತಿಟ್ಕೊಡ್ರಿ. ಮುಂದಿನ ವೀಡಿಯೋದಾಗ ಸಿಗ್ತೀನಿ ರೀ. ಮತ್ತು ಮುಂದಿನ ವೀಡಿಯೋ ಬರೋವರೆಗೂ ನಮ್ಮ ಉಳಿದಿರೋ ವೀಡಿಯೋಗಳನ್ನೆಲ್ಲ ನೋಡಿರಿ. ಮತ್ತು ಮುಂದಿನ ವೀಡಿಯೋದಾಗ ಸಿಗೋಣಂತ್ರಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್ ರೀ.